ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಏನಿದು ಅಂತ ನೋಡ್ತಾ ಇದ್ದೀರಾ, ಮೈಸೂರು ಬೆಂಗಳೂರು ರೋಡಲ್ಲಿ ಓಪನ್ ಆಗಿರೋ ನ್ಯೂ ಮ್ಯೂಸಿಯಂ ಕಂಡ್ರಿ. ಈ ಮ್ಯೂಸಿಯಮಲ್ಲಿ ನೀವು ಡಾಕ್ಟರ್ ವೀರೇಂದ್ರ ಜಿ ಹೆಗ್ಡೆಯವರು ಯೂಸ್ ಮಾಡ್ತಿದ್ದಂಥ ಕಾರು, ಮತ್ತು ನಮ್ಮ ಮಹಾರಾಜರು ಯೂಸ್ ಮಾಡ್ತಿದ್ದಂಥ ಕಾರು, ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು, ಮತ್ತು ಹಳೆ ಕಾಲದಲ್ಲಿ ಯಾವ ಥರ ಫೋಟೋಶೂಟ್ ಕ್ಯಾಮ್ರಾಗಳಲ್ಲಿ ಯೂಸ್ ಮಾಡ್ತಾಯಿದ್ರು ಆ ಹಳೆಯ ಕ್ಯಾಮ್ರಾ ಕೂಡ ಇದೆ. ಬನ್ನಿ ಮತ್ತು ಹೋಗೋದ ನೋಡೋದ ಹೇಗಿದೆ ಅಂತ. ನಾವಿವಾಗ ಕರೆಕ್ಟಾಗಿ ಕೊಲಂಬಿಯದಿಂದ ಸ್ಟಾರ್ಟ್ ಮಾಡ್ತೇವೆ. ಕರೆಕ್ಟಾಗಿ ಕೊಲಂಬಿಯದಿಂದ ಆ ಮ್ಯೂಸಿಯಮ್ಮು 8 ಕಿಲೋಮೀಟರ್ ದೂರ ಇರುತ್ತೆ. ಸೊ ಬನ್ನಿ ಹೋಗಿ ನೋಡೋದ ಹೇಗಿದೆ ಅಂತ. ಫ್ರೆಂಡ್ಸ್ ನಮಸ್ತೆ, ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಇವತ್ತೇನು ಇಲ್ಲಿ ನಿಂತಿದ್ದಾನೆ ಕಾಡತ್ರ ಅಂತ ಇದ್ದೀರಾ. ಇವತ್ತು ನಮ್ಮ ವೀರೇಂದ್ರ ಜಿ ಧರ್ಮಸ್ಥಳದ ಮಹಾಪ್ರಭುವಾದ ವೀರೇಂದ್ರ ಹೆಗಡೆ ಅವರು ಮಾಡಿರುವ ಕಾರ್ ಮ್ಯೂಸಿಯಂ, ಮೈಸೂರು ಮತ್ತು ಬೆಂಗಳೂರು ಹೈವೇಯಲ್ಲಿರುವ ಕಾರ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ. ಆ ಕಾರ್ ಮ್ಯೂಸಿಯಂ ನಿಮಗೂ ತೋರಿಸ್ತಾ ಇದ್ದೀನಿ, ಬನ್ನಿ ಹೋಗೋದ. ಇದೆ ಆ ಮ್ಯೂಸಿಯಮ್ಮು. ಈ ಮ್ಯೂಸಿಯಮ್ ಹೆಸರು ಬಂದ್ಬಿಟ್ಟು ಪಯಣ ಮ್ಯೂಸಿಯಂ ಅಂತ. ಇದು ಟೋಟಲ್ 23 ಎಕರೆ ಜಮೀನಲ್ಲಿ ನಿರ್ಮಿಸಲಾಗಿದೆ. ಸೊ ಧರ್ಮಸ್ಥಳದ ಧರ್ಮಪ್ರಭುಗಳಾದ ವೀರೇಂದ್ರ ಜಿ ಹೆಗ್ಡೆಯವರು ನಿರ್ಮಿಸಲಾಗಿರೋದು. ಬನ್ನಿ ಈ ಕಾರು ಒಳಗಡೆ ಹೋಗೋದ, ಮ್ಯೂಸಿಯಂ ಒಳಗಡೆ ಯಾವ ಥರ ಇದೆ ಅಂತ ನೋಡೋದ. ಇಲ್ಲಿ ನೋಡ್ಬೋದು ನೀವು. ಸೊ ಇದು ನಿಮಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಮತ್ತು ಅಂಡರ್ಗ್ರೌಂಡ್ ಕೂಡ ಇದೆ. 2 ಫ್ಲೋರಲ್ಲಿ ನಿಮಗೆ ನಿರ್ಮಿಸಲಾಗಿದೆ ಕಂಪ್ಲೀಟ್ ಕಾರ್ಸು. ಇಲ್ಲಿ ಕೆಳಗಡೆ ನೋಡ್ತೀನಿ ಅಂದರೆ ಫುಲ್ಲು ಡೆಕೋರೇಷನ್ ಮತ್ತು ವಿಗ್ರಹಗಳಿದೆ ದೇವರದು. ಎಂಟ್ರೆನ್ಸ್ ನೋಡ್ತೀವಿ ಅಂತಂದರೆ ನಿಮಗೆ ಇಲ್ಲಿ ಪ್ರವೇಶ ಶುಲ್ಕ ಬಂದ್ಬಿಟ್ಟು 50 ರೂಪಾಯಿ ಇರುತ್ತೆ. ಅದು ನಿಮಗೆ 12 ವರ್ಷದ ಮೇಲ್ಪಟ್ಟವರಿಗೆ ನಿಮಗೆ 50 ರೂಪಾಯಿ. ಏನಾದರೂ 12 ವರ್ಷದ ಒಳಗಿರೋ ಮಕ್ಕಳಿಗೆ ಮಾತ್ರ ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. 12 ವರ್ಷದ ಮಕ್ಕಳಿಗೆ ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನೋಡ್ಬೋದು ಇದು ಎಂಟ್ರೆನ್ಸ್ ಟಿಕೆಟ್ ಕೌಂಟರ್. ಸೊ ಟಿಕೆಟ್ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಇದು ನಿಮಗೆ ಟಿಕೆಟು. ಈ ಎಂಟ್ರೆನ್ಸಲ್ಲೇ ಡಾಕ್ಟರ್ ವೀರೇಂದ್ರ ಜಿ ಹೆಗ್ಡೆಯವರು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಈ ಕಾರ್ನೇ ಅಂತ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಅವ್ರದ್ದು ಫೋಟೋ ಕೂಡ ಇಲ್ಲೇ ಹಾಕಿದ್ದಾರೆ. ಈ ಕಾರಲ್ಲಿ ಅವ್ರಿಗೆ ಕಾಲೇಜ್ಗೆ ಹೋಗ್ತಾಯಿದ್ರು. ಮತ್ತು ಎಂಟ್ರೆನ್ಸಲ್ಲಿ ನೋಡ್ಬೋದು ನಿಮಗೆ ಚೆನ್ನಾಗಿದೆ. ಪ್ಲಸ್ ನಿಮಗೆ ಇದರಲ್ಲಿ ಕಂಪ್ಲೀಟ್ ಮ್ಯಾಪ್ ಇದೆ, ಬ್ಲೂ ಪ್ರಿಂಟ್ ನಿಮಗೆ ಕಂಪ್ಲೀಟ್ ಸಿಗುತ್ತೆ ಪಯಣ ಮ್ಯೂಸಿಯಮ್ದು. ಎಂಟ್ರೆನ್ಸ್ ಹೋಗ್ತೀನಿ ಅಂತಂದರೆ ಒಳಗಡೆ ನೋಡ್ಬೋದು ದೊಡ್ಡ ಕಾರ್ ದಂಧೆ ಇತ್ತು ಅದರಲ್ಲಿ, ಹಳೆಯ ವಿಂಟೇಜ್ ಕಾರ್ದು. ಅಲ್ಲಿ ನಾವು ಮೊದಲು ಯೂಸ್ ಮಾಡ್ತಿದ್ದಂಥ ಎತ್ತಿನ ಗಾಡಿದು ಫಸ್ಟ್ ಸ್ಟಾರ್ಟಿಂಗ್ ಯಾವ ಥರ ಇತ್ತು, ಸೊ ಯಾವ ಥರ ಡೆವಲಪ್ ಆಯಿತು ಅದು ಕೂಡ ಇಟ್ಟಿದ್ದಾರೆ. ಎತ್ತಿನ ಗಾಡಿ ಯಾವ ಥರ ಓಡಿಸ್ತಾಯಿದ್ರು ಮೊದಲು, ಬಿಗರ್ದೇನೆ ಇತ್ತು. ಅದ್ರ ಪಕ್ಕದಲ್ಲಿ ನಿಮಗೆ ಕಂಪ್ಲೀಟ್ ಯಾವ ಥರ ಮಾಡ್ತಾಯಿದ್ರು ಮೊದಲು ಅಂತ ಡೀಟೇಲ್ಸ್ ಕೂಡ ಬರೆದಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇರೋದಾಗಲೇ ನಿಮಗೆ ಟೈರ್ ಯಾವ ಥರ ಬಂತು ಸ್ಟಾರ್ಟಿಂಗು. ಪ್ಲಸ್ ನಿಮಗೆ ಇದು ಎತ್ತಿನ ಗಾಡಿ ಈ ಥರನೂ ಇರುತ್ತೆ. ಪಕ್ಕದ್ದು ನಿಮಗೆ ಕುದುರೆ ಗಾಡಿ ಬರುತ್ತೆ. ಇದು ಕುದುರೆಲೂ ಹೋಗ್ತಾಯಿದ್ರು ಮೊದಲು, ಎತ್ತಲ್ಲೂ ಹೋಗ್ತಾಯಿದ್ರು ಇದರಲ್ಲಿ. ಇದು ನೋಡಿ ಎತ್ತಿನ ಗಾಡಿಗಳು ಯಾವ ಥರ ಇತ್ತು ಮೊದಲು, ಮತ್ತು ಕಾರ್ಗಳು ಯಾವ ಥರ ಇತ್ತು ಎಲ್ಲ ಕೂಡ ಸಿಗುತ್ತೆ ನಿಮಗೆ. ಈ ಕಾರ್ ನೋಡ್ಬೋದು ನೀವು. ಇದು ಇಂಜಿನ್ನು ಮುಂದೆ ಸ್ಟಾರ್ಟ್ ಮಾಡೋದಿತ್ತು, ಬಟ್ ಇದು ಟೈರ್ಗಳು ಕೂಡ ಡಿಫ್ರೆಂಟ್ ಆಗಿತ್ತು. 4 ಕೂಡ ಬೈಕ್ ಟೈರ್ ಥರ ಇತ್ತು, ಚೆನ್ನಾಗಿದೆ. ಈ ಕಾರ್ ನೋಡ್ರಿ, ಐ ಥಿಂಕ್ ಎಲ್ಲರೂ ಬೊಂಬಾಟ್ ಕಾರ್ ಮೂವಿ ನೋಡಿರ್ತೀರ ಅನಿಸುತ್ತೆ. ಅದೇ ಥರ ಇದೆ ಕಾರ್ ಕೂಡ. ಇದು ಬೊಂಬಾಟ್ ಕಾರ್ ಫಿಲಮ್ ಇತ್ತಲ್ಲ, ಅದೇ ಕಾರ್ ಇದು ಪಕ್ಕ. ಇದನ್ನು ನೋಡ್ಬೋದು. ಇದು ಬಂದ್ಬಿಟ್ಟು ಹಳೆ ಕಾಲದಲ್ಲಿ ಮಹಾರಾಣಿಯರನ್ನ ಕರ್ಕೊ ಹೋಗ್ತಿದ್ದಂತಹ ವಾಹನ, ಮುಂದೆ ಹಿಂದೆ ಹಿಡ್ಕೊಂಡು ಹೋಗ್ತಾಯಿದ್ರು. ಇದೇ ನೋಡ್ರಿ ನಮ್ಮ ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದ್ದಂಥ ಕಾರು.
ಎಲ್ಲರ ಫೋಟೋನು ಕೂಡ ಹಾಕಿದ್ದಾರೆ ರಾಜರದು. ನೋಡಿ ಕಾರ್ ಕೂಡ, ಈ ಕಾರ್ ಸೇಮ್ ಲಾರಿ ಥರನೇ ಇದೆ ಕಣ್ರಿ, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿದೆ ಫ್ಯಾನು, ಏನು ಇಷ್ಟೊಂದು ದೊಡ್ಡ ಫ್ಯಾನ್ ಇತ್ತು ತುಂಬ. ಮತ್ತು ಇದು ಬ್ರ್ಯಾಂಡ್ ಲಕ್ಸುರಿ ಕಾರ್ ಥರನೇ ಇತ್ತು ಹಳೆ ಕಾಲದಲ್ಲಿ. ಇವಾಗ ಯಾವ ಥರ ಲ್ಯಾಂಬರ್ಗಿನಿ ಆ ಥರ ಲಕ್ಸುರಿ ಕಾರ್ಸ್ ನೋಡ್ತೀರ, ಹಳೆ ಕಾಲದಲ್ಲಿ ಇದೆ ಲಕ್ಸುರಿ ಕಾರ್ ಇತ್ತು. ಇದು ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅದೆಲ್ಲ ಕಂಪ್ಲೀಟ್ ಬರೆದಿದ್ರು. ಪ್ಯಾರಿಸ್ದು ಕಾರ್ ಇದು. ಇದು 150 ಟಾಪ್ ಸ್ಪೀಡ್ ಕಾರ್ ನೋಡ್ರಿ. ಇದು ಮಾತ್ರ ತುಂಬ ಲಾಂಗ್ ಇತ್ತು. ಮೊದಲು ಯಾವ ಥರ ಓಡಿಸ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ಇವಾಗ ತಗೋತಂದರೆ ಓಡಿಸೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಇದು ಈಗಿರೋ ರೋಡ್ಗಳಿಗೆ. ಮತ್ತು ಆಲ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಕಾರ್ನ ಯೂಸ್ ಮಾಡಿದ್ದಾರೆ, ನೋಡ್ಬೋದು ನೀವು ಕೂಡ. ಮತ್ತು ನಮ್ಮ ಸರ್ ಸಿ ವಿ ರಾಮನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಅವರು ಯೂಸ್ ಮಾಡ್ತಿದ್ದಂಥ ಕಾರ್ ಇದು. ಇವಾಗ ನೋಡಿ ಮೇಲ್ಗಡೆ ಫುಲ್ ಆಯಿತು ಇವಾಗ. ಸೊ ಕೆಳಗಡೆ ಕಾರ್ ಇದೆ, ಅದನ್ನೂ ಕೂಡ ನೋಡೋದು. ಕಾರ್ ಮತ್ತು ಬೈಕ್ಸ್ ಇದೆ, ವಿಂಟೇಜ್ ಬೈಕ್ಸ್, ಹಳೆ ಕಾಲದಲ್ಲಿ ಯಾವ ಥರ ಬೈಕ್ಸ್ ಯೂಸ್ ಮಾಡ್ತಿದ್ರು, ಬೈಕ್ ಯಾವ ಥರ ಇತ್ತು, ಮೋಟಾರ್ ಬೈಕ್ಸು ಅದು ಕೂಡ ಇದೆ. ಅದು ಅಂಡರ್ಗ್ರೌಂಡಲ್ಲಿದೆ, ಬನ್ನಿ ಇವಾಗ ನೋಡೋದ. ಈ ಥರ ಬೈಕ್ ಇವಾಗ ಕೂಡ ನೋಡ್ಬೋದು, ಆಲ್ಮೋಸ್ಟ್ ರೋಡ್ ಸೈಡೆಲ್ಲ ಇರುತ್ತೆ. ಇದು ನೋಡ್ರಿ, ಇವಾಗಿರೋ ಓಮಿನಿ ಇರಲ್ವಾ, ಆ ಥರ ಹಳೆ ಕಾಲದಲ್ಲಿ ಇದೆ ಓಮಿನಿ ಅನಿಸುತ್ತೆ. ಇವಾಗ ಟ್ಯಾಕ್ಸಿಗೆ ಯಾವ ಥರ ಇಂಡಿಕಾ ಕಾರ್ ಜಾಸ್ತಿ ಯೂಸ್ ಮಾಡ್ತಾರೋ, ಮೊದಲು ಟ್ಯಾಕ್ಸಿಗೆ ಇದೇ ಜಾಸ್ತಿ ಯೂಸ್ ಮಾಡ್ತಿತ್ತು ಕಾರು. ನೋಡಿ ಯಾವ ಥರ ಇದೆ, ಇದೇ ಟ್ಯಾಕ್ಸಿ ಕಾರ್. ಈ ಕಾರ್ ಯಾರ್ದು ಅಂತ ನೋಡ್ತಾ ಇದ್ದೀರಾ, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರ್ ಕಂಡ್ರಿ ಇದು. ಆ ಕಾರ್ ಕಲೆಕ್ಷನ್ನು ಮಾಡಿ ಇಲ್ಲಿ ತಂದಿಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರು ಆ ಕಾಲದಲ್ಲಿ ಈ ಥರ ಕಾರ್ ಎಲ್ಲ ಯೂಸ್ ಮಾಡಿದರು. ಆ ಕಾಲದಲ್ಲಿ ಗೂಡ್ಸ್ ಲಾರಿನೆಲ್ಲ ಇದೇ ಥರ ಯೂಸ್ ಮಾಡ್ತಾಯಿದ್ರು ಕಣ್ರಿ. ಲಾರಿ ಈ ಥರ ಇತ್ತು. ಈ ಲಾರಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಫೋಟೋ ಹಾಕಿರೋದು ನೋಡಿ, ಝೂಮ್ ಮಾಡ್ತೀನಿ. ಈ ಲಾರಿ ಬಂದ್ಬಿಟ್ಟು ತುಂಬ ಕೆಟ್ಟೋಗಿತ್ತು. ಕಂಪ್ಲೀಟ್ಲಿ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡಿಸಿ ತಂದಿಟ್ಟಿರೋದು ನೋಡಿ. ಈ ಲಾರಿಗಳೆಲ್ಲ ಈ ಥರ ಇತ್ತು. ಲಾರಿಗಳೆಲ್ಲ ರೆಡಿ ಎಲ್ಲ ಕೊಟ್ಟು ಟಿಂಕರಿಂಗ್ ಮಾಡಿಸಿ ಕ್ಲೀನಾಗಿ ತಂದು ಈ ಥರ ನಡೆಸಿದ್ದಾರೆ. ಇದೊಂಥರ ಲಕ್ಸುರಿ ಕಾರ್ ಅನ್ನಿಸ್ತು ಕಣ್ರಿ. ಏನಕ್ಕೆ ಅಂತಂದರೆ ಎಲ್ಲ ಮೆಟಲ್ ಪೀಸ್, ಆಲ್ಮೋಸ್ಟ್ ಮೆಟಲ್ ಪೀಸಿಂದ ಯೂಸ್ ಮಾಡಿ ಬಾಡಿ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ವುಡನ್ ಪೀಸ್ ಎಲ್ಲ ಇತ್ತು, ಬಾಡಿ ಎಲ್ಲ ವುಡನ್ ಪೀಸಲ್ಲೇ ಮಾಡಿದರು. 1934 ಮಾಡಲ್ ಇದು, ಮೋರಿಸ್ ಅವ್ರ ಕಾರ್ ಇದು. ಎಲ್ಲರಿಗೂ ಕನಸಿರುತ್ತೆ ಬೆನ್ಸ್ ತೊಗೋಬೇಕು ಅಂತ. ಇಲ್ಲಿದೆ ನೋಡಿ ಬೆನ್ಸ್ ಕಾರ್ಸ್. ಈ ಬೈಕ್ನ ನೀವು ಮೂವೀಸಲ್ಲಿ ನೋಡಿರ್ತೀರಲ್ಲ,
ವಿಗ್ರಹ. ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ನಮ್ಮ ಕಾಂತಾರ ಮೂವಿಲ್ದು ವಿಗ್ರಹ ಇರುತ್ತಲ್ಲ ಅದು ಕೂಡ ಹಾಕಿದ್ರು. ಚೆನ್ನಾಗಿತ್ತು. ಒಳಗಡೆ ಹಳೆಯ ಕಾರ್ ಮಾತ್ರ ಅಲ್ಲ, ಇಲ್ಲಿ ಹಳೆಯ ಪದಾರ್ಥಗಳನ್ನು ಕೂಡ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಇದು ಹಳೆ ಕಾಲದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಶಾವಿಗೆ ಅಂತ ಮಾಡ್ತಾಯಿದ್ರು. ಆ ಥರ ಮಣೆಗಳು. ಬಟ್ ಇಲ್ಲಿ ಒಣಕೆ ಒಂದು ಇಟ್ಟಿಲ್ಲ. ಒಣಕೆ ಮತ್ತು ಒಳಕಲ್ಲು ಎಲ್ಲ ಇಡ್ಬೋದಿತ್ತು. ಯಾಕಂದರೆ ಈ ಕಾಲದಲ್ಲಿ ಯಾರೂ ಯೂಸ್ ಮಾಡಿಲ್ಲ, ಅದನ್ನು ನೋಡಿರ್ತಾರೆ ಅಷ್ಟೇ. ಅದು ಕೂಡ ಇವಾಗ ಇಲ್ಲೇ ಇರಬೇಕಾಗತ್ತೆ. ಇದೆಲ್ಲ ಮಜ್ಜಿಗೆ ಕಡಿಯೋದಕ್ಕೆ ಯೂಸ್ ಮಾಡ್ತಾಯಿದ್ರು ನಮ್ಮೂರಲ್ಲಿ. ಮೊದಲು ಇದನ್ನ ಚಿನ್ನದಂಗಡಿಲಿ ಯೂಸ್ ಮಾಡ್ತಾಯಿದ್ರು ಕಣ್ರಿ, ತೂಕ ಮಾಡೋದಕ್ಕೆ. ಇದೇ ನೋಡಿರಿ ಹಳೆ ಕಾಲದಲ್ಲಿ. ಈ ಕಾಲದಲ್ಲಿ ಫೋಟೋಶೂಟ್ ಅಂದರೆ ಒಂದು ಕ್ಯಾಮ್ರಾ ರೆಂಟಿಗೆ ಇಸ್ಕೊಂಡು ತಗೊಂಡು ಹೋಗ್ತೀರ. ಹಳೆ ಕಾಲದಲ್ಲಿ ಈ ಥರ ಇತ್ತು ಕ್ಯಾಮ್ರಾ. ಟೈಪಿಂಗ್ ಮೆಷಿನ್ ಕೂಡ ಇತ್ತು ಈ ಥರ. ಈ ಕಾಲದಲ್ಲಿ ಎಲ್ಲರಿಗೂ ಜೇಬ್ಗೆ ಒಂದೊಂದು ಮೊಬೈಲು, 2 ಮೊಬೈಲ್ ಇರುತ್ತೆ. ಆ ಕಾಲದಲ್ಲಿ ಮೊಬೈಲ್ ನೋಡಿರಿ ಈ ಥರನೇ ಇದ್ದಿತ್ತು. ಈ ಥರ ಮೊಬೈಲಲ್ಲಿ ಯೂಸ್ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಬಟ್ ಇವಾಗ ಎಲ್ಲರ ಹತ್ರ ಒಂದೊಂದು 2 ಮೊಬೈಲ್ ಇರುತ್ತೆ. ಐರನ್ ಬಾಕ್ಸ್ ನೋಡಿ, ಚಿಕ್ಕ ಐರನ್ ಬಾಕ್ಸು, ದೊಡ್ಡ ಐರನ್ ಬಾಕ್ಸ್ ಎರಡೂ ಇದೆ. ಇದೇನಂತ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ನನಗೆ ಗೊತ್ತಾಗಲಿಲ್ಲ ಇದು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ. ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ಇದು ಏನಕ್ಕೆ ಯೂಸ್ ಮಾಡ್ತಿದ್ರು ಮೊದಲು ಹಳೆ ಕಾಲದಲ್ಲಿ ಅಂತ. ನನಗೂ ಗೊತ್ತಿಲ್ಲ ಈ ಮಷಿನ್ಸು. ಇದು ನೋಡ್ರಿ, ಹಳೆ ಕಾಲದಲ್ಲಿ ಬೆಂಕಿ ಹಚ್ಬಿಟ್ಟು ಬಾಂಬ್ ಹೊಡಿತಿದ್ರಲ್ಲ, ಅದೇ ಅಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಗನ್ ಕೂಡ ಇದೆ. ಗನ್ಸು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಕತ್ತಿಗಳು. ಆಲ್ಮೋಸ್ಟ್ ಎಲ್ಲ ಹಳೆ ಕಾಲದಲ್ಲಿ ಜಾಸ್ತಿ ಕತ್ತಿನೇ ಯೂಸ್ ಮಾಡ್ತಾಯಿದ್ರು. ಗನ್ಸ್ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಹತ್ರ ಮಾತ್ರ ಇರ್ತಿತ್ತು. ಮತ್ತು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಗೌರ್ಮೆಂಟ್ ಸ್ಟ್ಯಾಂಪ್ಸ್ ಇದು. ಪೋಸ್ಟ್ ಆಫೀಸ್ ಎಲ್ಲ ಕಂಟ್ರಿ ಸ್ಟ್ಯಾಂಪ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಹಳೆ ಕಾಲದ್ದು. ಮತ್ತು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ನೋಟ್ಗಳು. ಇವಾಗೆಲ್ಲ ಆನ್ಲೈನ್ ಫೋನ್ಪೇ, ಗೂಗಲ್ ಪೇ ಬಂದಿದೆ. ಬಟ್ ಹಳೆ ಕಾಲದಲ್ಲಿ ಇದೇ ಥರ ನೋಟ್ಸ್ ಯೂಸ್ ಮಾಡ್ತಾಯಿದ್ವಿ. ನಮ್ಮ ಇಂಡಿಯನ್ ನೋಟ್ ನೋಡಿ, 20 ರೂಪೀಸ್, 5 ರೂಪೀಸ್, 1 ರೂಪಿ, ಇದೆಲ್ಲ ಅದರ್ ಕಂಟ್ರೀಸ್ ನೋಟ್ಸ್ಗಳು ಕೂಡ ಇಟ್ಟಿದ್ದಾರೆ. ಇದೆಲ್ಲ ನೋಡಿಕೊಂಡು ಈ ಕಡೆ ನೋಡಿದ್ರೆ ಎಲ್ಲ ವಿಗ್ರಹಗಳು ಕೂಡ ಇತ್ತು.